33 ವರ್ಷಗಳಿಂದ ಬಿಜೆಪಿಯೇ ಗೆಲ್ಲುತ್ತಾ ಇರುವ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಲೆಕ್ಕಾಚಾರ ಬೇರೆಯೇ ಇದೆ. ಯಾರು ಏನೇ ಹೇಳಿದರೂ ಬಿಜೆಪಿಯ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡದ ಅಖಾಡದಲ್ಲಿ ಬಿಜೆಪಿ ವಿರೋಧಿ ಅಲೆಯೊಂದು ತಣ್ಣಗೆ ಬೀಸುತ್ತಿರುವುದು ಸುಳ್ಳಲ್ಲ. ಈ ತಣ್ಣಗಿನ ಅಲೆ ದೊಡ್ಡ ಬಿರುಗಾಳಿಯಾಗಿ ಬದಲಾಗುತ್ತಾ ಅಥವಾ ಆ ಗಾಳಿ ಬಲ ಕಳೆದುಕೊಂಡು ಬೀಳುತ್ತಾ ಗೊತ್ತಿಲ್ಲ. ಆದರೆ ಕಳೆದ ಹಲವು ದಿನಗಳಿಂದ ದಕ್ಷಿಣ ಕನ್ನಡದ ಬಿಜೆಪಿಯನ್ನ ಗಮನಿಸುತ್ತಿರುವವರಿಗೆ ಬಿಜೆಪಿಯ ಶಕ್ತಿ ಕುಂದುತ್ತಿರುವುದು ಕಂಡು ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಫೋರ್ಸ್ ಕಡಿಮೆಯಾಗಿರುವುದು ಸ್ಪಷ್ಟವಾಗಿ ಗೋಚರವಾಗಿದೆ. ಈ ಹಿಂದೆ ಮಂಗಳೂರಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಅಲ್ಲಿ ಕನಿಷ್ಠ 5-10 ಮಂದಿ ಸೇರ್ತಾ ಇದ್ರು. ಬಿಜೆಪಿ ಕಾರ್ಯಕರ್ತರಲ್ಲಿ ಆವೇಶ ಇರ್ತಾ ಇತ್ತು. ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ ಆಗ್ತಾ ಇತ್ತು. ಆದರೆ ಬ್ರಿಜೇಶ್ ಚೌಟ ಅವರ ನಾಮಪತ್ರ ಮೆರವಣಿಗೆ ಈ ಹಿಂದಿನಷ್ಟು ಅಬ್ಬರದಿಂದ ಕೂಡಿರಲಿಲ್ಲ. ಸೇರಿದ ಜನರು ಕೂಡ ಕಡಿಮೆ ಇದ್ರು. ಚೌಟ ಅವರ ನಾಮಪತ್ರ ಮೆರವಣಿಗೆಯಲ್ಲಿ 2-3 ಸಾವಿರ ಜನರಷ್ಟೇ ಸೇರಿದ್ರು. ಅಲ್ಲಿ ಜೋಶ್ ಕೂಡ ಇರಲಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ನಡೆಸಿದ ಈ ಮೆರವಣಿಗೆಯಲ್ಲಿ ಧಮ್ಮೆ ಇರಲಿಲ್ಲ. ಸುಮ್ಮನೆ ಮೆರವಣಿಗೆ ಮಾಡಬೇಕಲ್ಲ ಅಂತ ಮಾಡಿದಂಗಿತ್ತು. ಹಾಗೆ ನೋಡಿದ್ರೆ ನಿನ್ನೆಯ ಬಿಜೆಪಿಯ ಮೆರವಣಿಗೆಗಿಂತ ಮೊನ್ನೆಯ ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಹೆಚ್ಚು ಜನರು ಸೇರಿದ್ರು. ಬ್ರಿಜೇಶ್ ಚೌಟ ಪರವಾಗಿ ಬಂದ ಜನರಿಗಿಂತ 2 ಪಟ್ಟು ಹೆಚ್ಚಿನ ಜನ ಪದ್ಮರಾಜ್ ಪರವಾಗಿ ಬಂದಿದ್ರು. ಮೊನ್ನೆ ಕುದ್ರೋಳಿ ದೇವಸ್ಥಾನದಿಂದ ಎಬಿ ಶೆಟ್ಟಿ ಕೆರೆಯವರೆಗೆ ಸಾಗಿದ ಮೆರವಣಿಗೆಯಲ್ಲಿ ಕಡಿಮೆ ಅಂದ್ರೂ 7-8 ಸಾವಿರ ಜನ ಭಾಗಿಯಾಗಿದ್ರು. ಅವತ್ತು ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ಹುಮ್ಮಸ್ಸಿತ್ತು, ಹರ್ಷೋದ್ಗಾರ ಇತ್ತು. ಆದರೆ ಬಿಜೆಪಿಯ ಮೆರವಣಿಗೆಯಲ್ಲಿ ಅದ್ಯಾವುದೂ ಕಂಡು ಬರಲಿಲ್ಲ. ಬನ್ಸ್ ಹಾಸ್ಟೆಲ್ನಿಂದ ಟೌನ್ ಹಾಲ್ ತನಕ ನಡೆದ ಬಿಜೆಪಿಯ ಮೆರವಣಿಗೆಗೆ ಹೋಲಿಸಿದರೆ ಕುದ್ರೋಳಿಯಿಂದ ಎಬಿ ಶೆಟ್ಟಿ ಸರ್ಕಲ್ ತನಕ ನಡೆದ ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಹೆಚ್ಚು ಬಲ ಇತ್ತು. ಜನರ ಒಲವು ಕೂಡ ಇತ್ತು. ಹೀಗಾಗಿ ನಾಮಪತ್ರ ಸಲ್ಲಿಕೆಯ ಶಕ್ತಿ ಪ್ರದರ್ಶನದಲ್ಲಿ ಬ್ರಿಜೇಶ್ ಚೌಟ ಅವರ ಮುಂದೆ ಪದ್ಮರಾಜ್ ಪೂಜಾರಿ ಅವರು ಮೇಲುಗೈ ಸಾಧಿಸಿದ್ದಾರೆ. ಇದು ಕಾಂಗ್ರೆಸ್ ಮುಂದೆ ಬಿಜೆಪಿ ಸೋಲುತ್ತೆ ಎಂಬುದರ ಮುನ್ಸೂಚನೆ ಅಂತಾನೂ ವಿಶ್ಲೇಷಣೆಗಳು ನಡೆಯುತ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಅಂದ್ರೆ ಬ್ಯಾರಿಗಳ ಪಕ್ಷ ಅಂತ ಬಿಜೆಪಿಯವರು ಹೇಳ್ತಾ ಇದ್ರು. ಅಲ್ಪಸಂಖ್ಯಾತರನ್ನ ಬಿಟ್ರೆ ಕಾಂಗ್ರೆಸ್ಗೆ ಬೇರೆ ಯಾರೂ ಇಲ್ಲ ಅಂತಿದ್ರು. ಆದರೆ ಮೊನ್ನೆಯ ಪದ್ಮರಾಜ್ ಅವರ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ಬ್ಯಾರಿಗಳು ಮತ್ತು ಅಲ್ಪಸಂಖ್ಯಾತರು ಬೆರಳೆಣಿಕೆಯ ಸಂಖ್ಯೆಯಲ್ಲಿದ್ದರು. ಜಿಲ್ಲೆಯ ಬಹುಸಂಖ್ಯಾತ ಬಿಲ್ಲವರೇ ಹೆಚ್ಚಿದ್ರು. ಜೊತೆಗೆ ಹಿಂದುಳಿದ ವರ್ಗದ ಜನರ ದಂಡೇ ಸೇರಿತ್ತು. ಹಾಗೆ ಬಂಟ ಸಮುದಾಯದವರು ಕೂಡ ಪದ್ಮರಾಜ್ಗೆ ಬೆಂಬಲ ಸೂಚಿಸಿ ಬಂದಿದ್ರು. ಒಕ್ಕಲಿಗರು, ದಲಿತರು ಕೂಡ ಇದ್ರು. ಆದರೆ ಬಿಜೆಪಿ ಮೆರವಣಿಗೆಯಲ್ಲಿ ಎಲ್ಲಾ ವರ್ಗದ ಜನರು ಇರಲಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇದು ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಪತನ ಆಗೋದರ ಮತ್ತೊಂದು ಮುನ್ಸೂಚನೆ ಅಂತಾನೂ ಜನ ಮಾತಾಡಿಕೊಳ್ತಿದ್ದಾರೆ. ಕ್ಷೇತ್ರದ ಬಹುಸಂಖ್ಯಾತ ಬಿಲ್ಲವ ಸಮುದಾಯದ ನಂಬಿಕಸ್ಥ ಮುಖ ಪದ್ಮರಾಜ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದರಿಂದ ಬಿಜೆಪಿಯ ಮತ ಬ್ಯಾಂಕ್ ಆಗಿದ್ದ ಬಿಲ್ಲವರು ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದೆ. ಇದರಿಂದ ಹಿಂದುತ್ವದ ಕೇಂದ್ರದಲ್ಲೀಗ ಜಾತಿ ವಿಚಾರ ಮುನ್ನೆಲೆಗೆ ಬಂದು ಕಣದಲ್ಲಿ ಜಾತಿ ಸಮೀಕರಣವೇ ಹೆಚ್ಚು ಮಹತ್ವ ಪಡೆದಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬಿಲ್ಲವರು ಈ ಸಲ ಕಾಂಗ್ರೆಸ್ ಬೆಂಬಲಿಸಲಿದ್ದು ಪದ್ಮರಾಜ್ ಅವರು ಗೆದ್ದೇ ಗೆಲ್ಲುತ್ತಾರೆ ಅಂತ ಬೆಟ್ಟಿಂಗ್ ಕಟ್ಟುವಷ್ಟರ ಮಟ್ಟಿಗೆ ದಕ್ಷಿಣ ಕನ್ನಡದ ರಾಜಕೀಯ ಚಿತ್ರಣ ಬದಲಾಗಿದೆ. ಜೊತೆಗೆ ಕಾಂಗ್ರೆಸ್ ಪರವಾದ ವಾತಾವರಣವು ಕಂಡು ಬರ್ತಾ ಇದ್ದು ಅದು ಮೊನ್ನೆಯ ನಾಮಪತ್ರ ಮೆರವಣಿಗೆಯಲ್ಲಿ ಪ್ರತಿಫಲಿಸಿದೆ.